ಹಾಯ್ ಸ್ಟೂಡೆಂಟ್ಸ್, ನಿಮ್ಮ ಲೈಫಲ್ಲಿ 10 ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಒನ್ ಬೈ ಒನ್ ಹೇಳ್ತೀನಿ, ಸ್ಕಿಪ್ ಮಾಡೋಕೆ ಹೋಗಿ ಎಂಡ್ ತನಕ. ಸೊ ಫಸ್ಟ್ ಒನ್ ಸ್ಕಿಲ್ ಬಂದ್ಬಿಟ್ಟು ಗುಡ್ ಹೆಲ್ತ್. ನಿಮ್ಮ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳಿ. ವಿ ಕಾಂಟ್ ಬೈ ಗುಡ್ ಹೆಲ್ತ್ ಬೈ ಎನಿ ಅಮೌಂಟ್ ಆಫ್ ಮನಿ. ಹೌದಾ, ನೀವು ಎಷ್ಟೇ ದುಡ್ಡು ಕೊಟ್ಟು ನಿಮಗೆ ಗುಡ್ ಹೆಲ್ತ್ ಅನ್ನೋದು ಸಿಗಲ್ಲ. ಸೊ ಆದ್ದರಿಂದ ಇವಾಗಿಂದ ನೀವು ಸೆಕೆಂಡ್ ಇಯರ್ PUC ಎಲ್ಲ ಇರ್ತಿರಲ್ವ ಈಗ, ಸೊ ಅವ್ರು ಆದಷ್ಟು ಏನು ಮಾಡಿ ಡಿಗ್ರಿ ಇದ್ದವರು ಸ್ವಲ್ಪ ನಿಮ್ಮ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳಿ. ಡ್ರಿಂಕ್ಸ್ ಅತಿ ಮಾಡಿ ಆ್ಯಂಡ್ ಸಿಗರೇಟ್ ಅತಿ ಸೇರಿ ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಕೂಲ್ ಮೈಂಡ್ ಸೆಟ್. ಆದಷ್ಟು 6 to 7 hours ನಿದ್ದೆ ಮಾಡಿ. ಆ್ಯಂಡ್ ಒಳ್ಳೆ ನಿದ್ದೆ ಬಂದರೆ ನಿಮ್ಮ ಮೈಂಡ್ ಸೆಟ್ ಬೆಳಗ್ಗೆ ಕೂಡ ನಿಮ್ಗೆ ಫ್ರೆಶ್ ಇರುತ್ತೆ. ಸೊ ಅದರಿಂದ 11 to 6 ತನಕ ಮಲಗೋಕೆ ಟ್ರೈ ಮಾಡಿ. ಇಲ್ಲ 11 to 5 ಎದ್ದು ಸ್ವಲ್ಪ ವಾಕ್ ಅತಿ ಮಾಡಿ. ಆ್ಯಂಡ್ ಥರ್ಡ್ ಸ್ಕಿಲ್ ಬಂದ್ಬಿಟ್ಟು ಹೌ ಮನಿ ವರ್ಕ್ಸ್, ಯಾವ ಥರ ದುಡ್ಡು ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ. ಆ್ಯಂಡ್ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳಿ. ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ. ಸೊ ಇವೆಲ್ಲ ಏನು ನಿಮಗೆ ಮೀನ್ಸ್ ಫ್ಯೂಚರ್ ತುಂಬ ಹೆಲ್ಪ್ ಆಗುತ್ತೆ ಡಿಗ್ರಿ ಮುಗಿದ ಮೇಲೆ. ಸೊ ನೆಕ್ಸ್ಟ್ ಲರ್ನ್ ಅಬೌಟ್ ಸ್ಮಾಲ್ ಬಿಸ್ನೆಸಸ್. ಒಳ್ಳೆ ಸ್ಮಾಲ್ ಬಿಸ್ನೆಸಸ್, ದೊಡ್ಡ ಥಿಂಕ್ ಮಾಡ್ಕೋಬೇಡಿ. ಈಗ ನೀವು ಟಾಟಾ ಕಂಪನಿ ಬಗ್ಗೆ ಥಿಂಕ್ ಮಾಡಿದ್ರೆ ಅರ್ಥ ಆಗಲ್ಲ PUC ಡಿಗ್ರಿ ಲೈಫಲ್ಲಿ. ಸೊ ನಿಮ್ಮ ಏರಿಯಾದಲ್ಲಿ ಸ್ಮಾಲ್ ಬಿಸ್ನೆಸ್ ರನ್ ಮಾಡ್ತಿರ್ತಾರೆ. ಅವ್ರು ಯಾವ ಥರ ವರ್ಕ್ ಆಗುತ್ತೆ, ಅವ್ರ ಇನ್ವೆಸ್ಟ್ಮೆಂಟ್ ಏನು, ಅವ್ರ ಲಾಭ ಎಷ್ಟು ಅಂತ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ ಇಂಪಾರ್ಟೆಂಟು ಲೈಫಲ್ಲಿ. ಸೊ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಆದಷ್ಟು ಬೆಳೆಸ್ಕೊಳ್ಳಿ. ಆ್ಯಂಡ್ ಕಾಲೇಜಲ್ಲಿ ಫ್ರೆಂಡ್ಸ್ ಹತ್ರ ಅವಾಗ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಮಾಡಿ. ಆ್ಯಂಡ್ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಅವಾಗ ಚೆನ್ನಾಗಿ ಮಾತಾಡ್ಕೊಂಡು ಯಾವ ಥರ ನಿಮಗೆ ಜಾಬ್ ತಗೋಕ್ಕೆ ಹೆಲ್ಪ್ ಆಗುತ್ತೆ ಅದನ್ನು ಆ ಥರ ಸ್ಕಿಲ್ಸ್ನ ಬೆಳೆಸ್ಕೊಳ್ಳಿ. ಹೌದಾ, ಸೊ ಬಿಸ್ನೆಸ್ಸಲ್ಲೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೀವು ಯಾವುದೋ ಬಿಸ್ನೆಸ್ ಮಾಡಿದ್ರು ಕೂಡ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಹೆಲ್ಪ್ ಆಗುತ್ತೆ. ಇವು 5 ಸ್ಕಿಲ್ಸ್ ಇವತ್ತಾಯಿತು. ನೆಕ್ಸ್ಟ್ ಸ್ಕಿಲ್ ಬೇಕಾದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. 100% ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ.